is shark. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನಾನು ಸೀದಾ ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡ್ತಿರೋದು. ನೀವು ಯೋಚಿಸ್ತಿರ್ಬೋದು ನಾನು ಚೆನ್ನೈಯಲ್ಲಿ ಏನು ಮಾಡ್ತಿದ್ದೀನಿ ಅಂತ. ಜಾಸ್ತಿ ದಿನದಿಂದ ಎಲ್ಲೂ ಆಚೆ ಹೋಗಿರಲಿಲ್ಲ, ಅದಕ್ಕೆ ಹಂಗೆ ಪ್ಲ್ಯಾನ್ ಆಯಿತು ಚೆನ್ನೈಗೆ ಹೋಗೋಣ ಅಂತ. ಹೆಂಗೋ ಬೆಂಗಳೂರು ಟು ಚೆನ್ನೈ ಹೈವೇ ಇತ್ತಲ್ಲ, ಸೊ ಅಲ್ಲಿಂದ ಸೀದಾ ಬಂದ್ಬಿಟ್ವಿ. ನಿಜವಾಗ್ಲೂ ಹೈವೇದು ಸಖತ್ತಾಗಿತ್ತು. ಬೆಂಗಳೂರು ಟು ಚೆನ್ನೈ ಹೈವೇ ತುಂಬಾ ಚೆನ್ನಾಗಿತ್ತು. ನಾವು ನಿನ್ನೆ ಬೆಂಗಳೂರು 5 o'clock ಬಿಟ್ವಿ ಸಂಜೆ. ಚೆನ್ನಾಗಿ ಬರೋಕ್ಕೆ 1 o'clock ಆಯಿತು ರಾತ್ರಿ. ಬಂದ ತಕ್ಷಣ ರೂಮ್ ಬುಕ್ ಮಾಡಿದ್ವಿ. ಅಲ್ಲಿ ಬಂದ್ಬಿಟ್ಟು ಮಲ್ಕೊಂಡಿದ್ವಿ. ಇಲ್ಲೇ ಮಲ್ಕೊಂಡಿದ್ದು. ಇಲ್ಲೊಂದು ಬೆಡ್ ಇದೆ, ಇಲ್ಲೊಂದು ಬೆಡ್ ಇದೆ, ಮತ್ತು ಅಲ್ಲಿ ಒಳಗಡೆ ವಾಶ್ರೂಮ್ ಐತೆ. ಅಲ್ಲಿ ಒಳಗಡೆ ವಾಶ್ರೂಮ್ ಐತೆ. ಇಷ್ಟೇ ಚಿಕ್ಕದೇ ರೂಮು. ಸೊ ರಾತ್ರಿ ಇಲ್ಲೇ ಮಲ್ಕೊಂಡಿದ್ದು. ಆಲ್ಮೋಸ್ಟ್ 2 o'clock ಆಯಿತು ಹೋಟೆಲ್ ರೀಚ್ ಆಗೋಕ್ಕೆ. ಇವಾಗ ಸೀದಾ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಾಷ್ಟ ಎಲ್ಲ ಮಾಡಾಯಿತು. ಇವಾಗ ಸೀದಾ ನಾವು ಮರೀನಾ ಬೀಚಿಗೆ ಹೋಗ್ತಿದ್ದೀವಿ. ಗೈಸ್, ಮರೀನಾ ಬೀಚಿಗೆ ರೀಚ್ ಆಗಿದ್ದೀವಿ. ಬೀಚಿಗೆ ಬಂದಾದ್ಮೇಲೆ ಕೂಲಿಂಗ್ ಗ್ಲಾಸ್ ಇಲ್ಲಂದ್ರೆ ಆಗುತ್ತಾ? ಲೆಟ್ಸ್ ಗೋ. ನೋಡಿ ನಮ್ಮ ಮನೆ ಏನು ಮಾಡ್ತಾನಂತ. ಸೀದಾ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟವನೆ. ಬಿಸಿಲು ಇಲ್ಲ ಆದರೂ ಗೈಸ್ ನೋಡಿ, ಬಿಸಿಲು ಇಲ್ಲ, ಬರೀ ಶೋಕಿ ಒಂದು ನೋಡಿ. ಶೋಕಿ ಬಿಸಿಲೇನಿಲ್ಲ ಇಲ್ಲಿ, ಒಂಚೂರು ಬಿಸಿಲಿಲ್ಲ. ಫುಲ್ ಕ್ಲೌಡಿ ಆಗೈತೆ. ಆದರೂ ಇನ್ನು ನೋಡಿ, ಇಲ್ಲಿ ನೋಡಿ ವೇವ್ಸ್ ಸಕ್ಕತ್ತಾಗಿ ಬರ್ತಿದೆ. ಫುಲ್ ಜಾಸ್ತಿ ವೇವ್ಸ್ ಇದೆ. ವೇವ್ಸ್ ತುಂಬಾ ಜಾಸ್ತಿ ಬರ್ತೈತೆ. ಅದಕ್ಕೆ ಅಂದರೆ ಒಳಗಡೆ ಹೋಗಕ್ಕೆ ಅಲೋ ಇಲ್ಲ. ಏನು ಬೋಟಿಂಗು ಮತ್ತು ಜೆಟ್ಸ್ಕಿ ಇಲ್ಲೇನೂ ಇಲ್ಲ. ಬರೀ ಸುಮ್ಮನೆ ನಿಂತ್ಕೊಂಡು ನೋಡೋದಷ್ಟೇ ಇಲ್ಲಿ ಮರೀನಾ ಬೀಚಲ್ಲಿ. ಗೈಸ್, ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ ಒಂದು ದೂರದಲ್ಲಿ ಒಂದು ಶಿಪ್ ಐತೆ ನೋಡಿ. ಇಲ್ಲಿ ಯಾವುದೋ ಶಿಪ್ ಇದೆ. ಅಮೇಝಿಂಗ್ ವರ್ಕ್ ತೋರಿಸ್ಲಾ? ಇಲ್ಲಿ ನೋಡಿ ಸಕ್ಕತ್ತಾಗಿದೆ. ಇಲ್ಲೊಂದು ಸ್ಟ್ಯಾಂಡಿಂದ ಮನೆ ಕಟ್ತವ್ರೆ. ಈ ಸ್ಟ್ಯಾಂಡ್ ಕ್ಯಾಸಲ್ನ ವಿಡಿಯೋ ಮಾಡ್ತಿರೋದು. ಗೈಸ್ ಇಲ್ಲಿ ನೋಡಿ, ಈ ಸ್ಟ್ಯಾಂಡ್ ಕ್ಯಾಸಲ್ ಐತಲ್ಲ, ಇದ್ರ ಜೊತೆ ಫೋಟೋ ತೆಗಿಸ್ತಿದ್ದೀವಿ. ಅಂದರೆ ಬರೀ ಇಷ್ಟು ಫುಲ್ ಒಳ್ಳೆ ಹೋಗ್ಬಿಟ್ಟು ಬರೀ ಇದು ನಾವೇ ಆಗ್ತಿರೋ ಥರ ಮಾಡಿ ಅಂದರೆ ನಾವು ಅದ್ರ ಫೋಟೋ ಹಿಡಿದಿದೆ. ಈಗ ಅಂಕಲ್ ಇವರೇ ಮಾಡಿದ್ದಾರೆ ಸ್ಟ್ಯಾಂಡ್ ಕ್ಯಾಸಲನ್ನು. ಸಕ್ಕತ್ತಾಗೈತೆ. ತುಂಬ ಚೆನ್ನಾಗಿದೆ ಅಂಕಲ್, ಥ್ಯಾಂಕ್ ಯು. ಸೊ ಮರೀನಾ ಬೀಚ್ ನೋಡಿದೆಲ್ಲ ಆಯಿತು. ಇವಾಗ ಮರೀನಾ ಬೀಚಿಂದ ಹೋಗ್ತಿದ್ದೀವಿ. ನನ್ನ ಹಿಂದೆ ನೀವು ನೋಡ್ತಿರೋದು ಅಷ್ಟಲಕ್ಷ್ಮಿ ಟೆಂಪಲು. ನಾವು ಮರೀನಾ ಬೀಚ್ ಆದಮೇಲೆ ಸೀದಾ ಅಷ್ಟಲಕ್ಷ್ಮಿ ಟೆಂಪಲ್ಗೆ ಬಂದ್ವಿ. ಫೋಟೋಸ್ ತೊಗೊಳೋದೆಲ್ಲ ಪ್ರೊಹಿಬಿಟೆಡು, ಅದಕ್ಕೆ ನಾನು ಬ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಒಳಗಡೆಯಿಂದ ತುಂಬಾ ಚೆನ್ನಾಗೈತೆ ಟೆಂಪಲು. ಸೊ ಟೈಮ್ ಆಗ್ಬಿಟ್ಟು 1:08 ಆಯ್ತೈತೆ. ಇವಾಗ ನಾನು ಗೋಲ್ಡನ್ ಬೀಚ್ ಹತ್ರ ಇದ್ದೀನಿ. ಅಷ್ಟಲಕ್ಷ್ಮಿ ಟೆಂಪಲ್ ಆದ ತಕ್ಷಣ ಸೀದಾ ನಾನು ಇಲ್ಲಿಗೆ ಬಂದೆ. ಆದರೆ ಇದ್ರಿಗಿಂತ ಮುಂಚೆ ಇನ್ನೊಂದು ಟೆಂಪಲ್ಗೆ ಹೋಗಬೇಕಾಗಿತ್ತು, ಮುರುಗನ್ ಟೆಂಪಲ್ ಅಂತ. ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಸೀದಾ ಇಲ್ಲಿಗೆ ಬಂದಿದ್ದೀವಿ ಇವಾಗ. ಸೊ ಟಿಕೆಟ್ ಎಲ್ಲ ತೊಗೊಂಡಾಯಿತು. ಇವಾಗ ಎಲ್ಲ ಊಟ ಮಾಡ್ತಾರೆ. ಊಟ ಮಾಡಿದ ತಕ್ಷಣ ಸೀದಾ ಹೊರಗಡೆ ಹೋಗಿ. ಸೊ ಇವಾಗ ಎಂಟ್ರಿ ಆಯ್ತಿದ್ದೀವಿ. ಎಂಟ್ರಿ ಆದ ತಕ್ಷಣ ಈ ಥರ ಐತೆ ವಾಟರ್ಫಾಲ್. ನಾಳೆ ರಿಪಬ್ಲಿಕ್ ಡೇ ಅಲ್ಲ, ಅದಕ್ಕೆ ರೆಡಿ ಮಾಡ್ತಾರೆ ರಿಪಬ್ಲಿಕ್ ಡೇ ಎಲ್ಲ. ಸೊ ಫಸ್ಟ್ ಬಂದಿದ್ದೀವಿ ಇವಾಗ. ಫಸ್ಟ್ ಇದು ಮಾಡೋಕೆ ಹೋಗ್ತೀವಿ ನಾವು. ಇದನ್ನು ಮೋಸ್ಟ್ಲಿ ಫೆರೀಸ್ ವೀಲ್ ಅನಿಸುತ್ತೆ ಮೋಸ್ಟ್ಲಿ, ಹಂಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಆದರೆ ಫಸ್ಟು ಮಾಡೋಕೆ ಹೋಗಿದ್ದೀವಿ, ಇದೆ ಫಸ್ಟು.
ಸೊ ಇಷ್ಟ ಇದ್ದೊಂದು ಆಗೋಯ್ತು, ಚೆನ್ನಾಗಿತ್ತು. ಸಖತ್ತಾಗಿತ್ತು ನಿಜ, ಫುಲ್ ಸೈಕ್ ಕ್ರೇಜಿ ಆಗಿತ್ತು. ನೆಕ್ಸ್ಟ್ ಆಕ್ಟಿವಿಟಿ ಮಾಡಕ್ ಹೋಗ್ತಿದ್ವಿ, ಹೆಂಗನ್ಸು? ಫುಲ್ 360 ಡಿಗ್ರಿ ಆಗಿತ್ತು, ಫುಲ್ 360 ಡಿಗ್ರಿ ರೊಟೇಷನ್. ಸೊ ನೆಕ್ಸ್ಟ್ ರೇಡಿಗೆ ಹೋಗ್ತಿದ್ದೀವಿ ಇವಾಗ. ಇದು ಕ್ರೇಜಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಸ್ಟಾರ್ಟ್ ಆಗೈತೆ ಐಸ್ ಹೋಗ್ಬೋದು. ಆಮೇಲೆ ಜಂಪ್ ಟವರ್ ಒಂದು ದಿನ ಕ್ರೇಜಿ ಆಗಿತ್ತು. ನಂಗೆ ಏನು ಮಾಡ್ತಾನೆ ನೋಡಿ ಇಲ್ಲಿ. ಈ ಫಾಂಟ್ ನೋಡಿ ಗೈಸ್, ಸಕ್ಕತ್ತಾಗಿದೆ ನಿಜವಾಗಿ. ಗೈಸ್ ಇಲ್ಲಿ ನೋಡಿ, ಈ ದಿನ ಇದು ಹಿಂಗೈತೆ ಯಪ್ಪ. ಇದು ಗೋಲ್ಡನ್ ಬೀಚು, ಇಲ್ಲಿ ಬೀಚ್ ಐತೆ, ಅದ್ರ ಪಕ್ಕದಲ್ಲಿ ನೋಡಿ ವಾಟರ್ ವರ್ಲ್ಡ್. ಇಲ್ಲೂ ಹೋಗ್ಬೇಕು ವಾಟರ್ ವರ್ಲ್ಡ್ಗೆ, ಆಮೇಲೆ ಹೋಗೋಣ. ಇಲ್ಲಿ ಓ ಗೈಸ್, ಇಲ್ಲಿ ನೋಡಿ ಪಫರ್ ಫಿಶ್. ಗೈಸ್ ರಿಯಲ್ ಟರ್ಟಲ್, ಮೋಸ್ಟ್ಲಿ ಸತ್ತೋಯ್ತು ಅನ್ಸುತ್ತೆ. ಅದು ರಿಯಲ್ ಟರ್ಟಲ್ ಇದು. ನಮ್ಮ ಇವಾಗ ಫಿಶ್ ಮಸಾಜ್ ಮಾಡಿಸ್ತವ್ರೆ. ಇಲ್ಲಿ ನೋಡಿ ನಮ್ಮ ಅಪ್ಪಂಗೆ ಹಿಂಗೆ ಅಣ್ಕೊಂಡ್ಬಿಟ್ಟವ್ರೆ. ನೆಕ್ಸ್ಟ್ ಆಕ್ಟಿವಿಟಿ ಮಾಡ್ತಿದ್ದೀವಿ ಇವಾಗ. ನೆಕ್ಸ್ಟ್ ರೋಲರ್ ಕೋಸ್ಟರ್ ಹೋಗ್ಬೇಕಂತ ಇದ್ದೀವಿ. ನಂಗೆ ಯಾಕೋ ಭಯ ಆಗ್ತಿದೆ ನಿಜವಾಗ್ಲೂ. ರೋಲರ್ ಕೋಸ್ಟರ್ ಅಂತೂ ಫುಲ್ ಭಯ ಆಗ್ತಿದೆ. ಫಸ್ಟ್ ಟೈಮ್ ನಾನು ಗೈಸ್ ರೋಲರ್ ಕೋಸ್ಟರ್ ಹೋಗ್ಬಿಟ್ಟು ಬಂದೆ, ಸಕ್ಕತ್ತಾಗಿತ್ತು. ಕ್ರೇಜ್. ರೋಲರ್ ಕೋಸ್ಟರ್ದು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಆದರೆ ನಿಜ ಸಕ್ಕತ್ತಾಗಿತ್ತು. ಕ್ರೇಜಿ ರೋಲರ್ ಕೋಸ್ಟರ್ ಕ್ರೇಜಿ. ಆದರೆ ಇದಕ್ಕಿಂತ ಕ್ರೇಜಿ ಇದ್ದುದು ಆ 360 ಸಹಿಗಿದ್ದದು. ಇದು ರೋಲರ್ ಕೋಸ್ಟರ್ ಬೆಸ್ಟಾ ಅಥವಾ 360 ಡಿಗ್ರಿ ನಾವು ಮಾಡಿದ್ವಲ್ಲ ಅದು ಬೆಸ್ಟ್? 360 ಡಿಗ್ರಿ ಫಸ್ಟ್ 360 ಡಿಗ್ರಿ ನಿಜವಾಗ್ಲೂ
ಬೇಜಾರು ಏನಂದರೆ ರೋಲರ್ ಕೋಸ್ಟರ್ದು ವ್ಲಾಗೇ ಮಾಡೋಕ್ಕಾಗಿಲ್ಲ. ಯಾರು ಫೋನ್ ಇಟ್ಕೊಳ್ಳೋರೇ ಇರಲಿಲ್ಲ, ಅಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಲೋ ಇರಲಿಲ್ಲ ಫೋನು, ಇಲ್ಲಾಂದರೆ ಅದು ಬ್ಲಾಗ್ ಮಾಡ್ತಿದ್ದೆ. ಇವಾಗ ಈ ಜೈಂಟ್ ವೀಲ್ನ ಮಾಡೋಕೆ ಹೋಗ್ತಿದ್ದೀವಿ. ಇವಾಗ ಇದು ಫ್ರೇಮಲ್ಲೇ ಬರ್ತಿಲ್ಲ ಫುಲ್ಲು. ಸೊ ಇವಾಗ ಜೈಂಟ್ ವೀಲ್ ಮಾಡೋಕೆ ಹೋಗೋಣ. ನೈಸ್ ಬ್ಲಾಗರ್. ಓ ಗಾಯ್ಸ್ ಸಕ್ಕತ್ತಾಗೈತೆ. ವ್ಯೂ ನೋಡಿ, ಇಲ್ಲಿಂದ ವ್ಯೂ ನೋಡಿ ಅಪ್ಪ ಸಕ್ಕತ್ತಾಗೈತೆ. ಇಲ್ಲಿಂದ ವ್ಯೂ ನೋಡಿ ಒಂದ್ಸಲ, ಮತ್ತೆ ಮೇಲೆ ಹೋಗ್ತಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ ಸಕ್ಕತ್ತಾಗೈತೆ. ಇಲ್ಲಿ ನೋಡಿ ವ್ಯೂ ನೋಡಿ, ಇಲ್ಲಿ ನೋಡಿ ಫುಲ್ ಚೆನ್ನಾಗಿ ಗಾಯ್ಸ್, ಫುಲ್ ಚೆನ್ನಾಗಿ ಗೈಸ್. ಇನ್ನು ವಾಟರ್ ಪಾರ್ಕ್ ಎಲ್ಲ ಐತೆ, ಅಲ್ಲಿಗೂ ಹೋಗ್ಬೇಕು. ಇನ್ನು ವಾಟರ್ ಪಾರ್ಕು ನಂಗೆ ಗೋ ಕಾರ್ಟಿಂಗ್ ಮಾಡ್ತಾವಳೆ. ಬರೀ ಚಿಕ್ಕ ಮಗಳು ಇರೋದು ಇದೆ, ಹಂಗೆಲ್ಲ ಇಲ್ಲ. ಹಂಗಿದೆ ನಾನು ಹೋಗ್ಬಿಡ್ತಿದ್ದೆ. ಇಲ್ಲಿ ನೋಡಿ ಹೇಳು ಗಾಯ್ಸ್. ಇವಾಗ ವಾಟರ್ ಆಕ್ಟಿವಿಟಿ ಮಾಡಕ್ಕೆ ಹೋಗ್ತಿದ್ದೀವಿ, ನೋಡೋಣ. ಮಣ್ಣ ಹೋಯ್ತು ಒಂದು ಟ್ರೈ ಮಾಡೋಕ್ಕೆ. ಹೋದ ಕಾಲ್ಸ काय रे ಉಚ್ಚೋದ್ಯ ವಾಟರ್ ಪಾರ್ಕ್ ಅಲ್ಲಿ ಇದ್ವಿ. ಬ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ, ಆದರೆ ಫುಲ್ ಮಜಾ ಬರ್ತಾಯಿದ್ದಿಲ್ಲ ಅಂತೂ. ಇಲ್ಲಿ ನೋಡಿ ಎಲ್ಲ ಫುಲ್ ಸ್ವಿಮ್ಮಿಂಗ್ ಪೂಲ್, ದೊಡ್ಡ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ನೋಡಿ, ಇಲ್ಲೊಂದು ಫುಲ್ ಮಜಾ, ಇನ್ನ ಫುಲ್ ಮಜಾ ಬರ್ತಿದ್ದೀರ ಅಂತ. ವಾಟರ್ ಪಾರ್ಕ್ ಎಲ್ಲ ಆಡಿದಾಯಿತು, ಫುಲ್ ಮಸ್ತ್ ಮಜಾ ಬಂತು. ಇವಾಗ ಸೀದಾ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಅಕ್ವೇರಿಯಂಗೆ ಹೋಗ್ತಿದ್ವಿ. ವಯಸ್ಸು ಇವಾಗ ಫಸ್ಟ್ ಅಕ್ವೇರಿಯಂಗೆ ಬಂದಿದ್ದೀವಿ. ಆ್ಯಂಡ್ ಫಸ್ಟ್ ಬಂದ್ಬಿಟ್ಟು ಆಲಿಗೇಟರ್ ಜಾರ್ ಅಂತ ಇತ್ತು. ಶಾರ್ಕ್ ಟೀತ್, ಇದು ಶಾರ್ಕ್ ಟೀತ್. This puffer fish and teeth.
ಇಲ್ಲಿ ಹೊರಗಡೆ ಬಂದಿದ್ದೀನಿ. ಇಲ್ಲಿ ನೋಡಿ ಸಕಲಾಯ್ತು ಎಲ್ಲ ಫಿಶಸ್. ನನ್ನ ಸುತ್ತಲೂ ಫುಲ್ ಫಿಶ್ ಇರೋದಿನಿ. ಫಿಶ್ ಬಿದ್ದುಬಿಟ್ಟಿದೆ. ಶಾಕ್ ಹೊಡಿತಲ್ಲ ಆ ಫಿಶ್ ಇದ್ದು. ಸೈ ಇದು ಸಕಲಾಯ್ತು ಫಿಶಸ್. ಕಲರ್ ಚೇಂಜ್ ಆಗುತ್ತಲ್ಲ ಅದು ಇದೇನೋ ಲಿಸರ್ಟ್, ಕಲರ್ ಚೇಂಜಿಂಗ್ ಲಿಸರ್ಟ್. ಇದು ನಂಗೆ ಹೆಸರು ಗೊತ್ತಿಲ್ಲ. ಇದು ಸರಿ ಇದು ಹೆಸರು ಗೊತ್ತಿಲ್ಲ ನನಗೆ. ಅದು ಸಾಕಾಗಿತ್ತು. ಗೈಸ್ ರೇಡಿಯಂ ಫಿಶ್ ಇದೆಯಲ್ಲ, ರೇಡಿಯಂ ಫಿಶಸ್ ಫುಲ್ ರೇಡಿಯಂ. Starfish. ಆಕ್ಟೋಪಸ್ ಇದು ರಿಯಲ್ ಆಕ್ಟೋಪಸ್, ವೈಟ್ ಕಲರ್ ರಿಯಲ್ ಆಕ್ಟೋಪಸ್. ಇಲ್ಲೊಂದಿತ್ತು ಮತ್ತು ಇಲ್ಲೊಂದಿತ್ತು. ವೈಟ್ ಶಾರ್ಕ್ 11. ಸೊ ರೂಮಿಗೆ ರೀಚ್ ಆಗಿದ್ದೀವಿ. ಬಂದ ತಕ್ಷಣ ನಾನು ಸ್ನಾನ ಮಾಡಿ ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಏನಾದರೂ ಈ ಬ್ಲಾಗ್ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ತುಂಬ ದೊಡ್ಡ ರಿಸ್ಕ್ ತಗೋತಿದ್ದೀನಿ ನನ್ನ ಫೋನ್ದು. ಇದು ವೈರಲ್ ಹೋಗ್ಬೇಕು, ರೋಗ ಕೋರ್ಸಲ್ಲಿ ಮಾಡ್ತಿದ್ದೀವಿ.
ನಿಜ ಏನಾಗುತ್ತೆ ಅಂತ ನಿಜ ಗೊತ್ತಿಲ್ಲ. Hi guys, I'm underwater.